ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ KCET ಮತ್ತು ನೀಟಿಗೆ ಸಂಬಂಧಪಟ್ಟ ಹಾಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ CETಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದು ನಿಮಗೆ CET 2025 ಅಂತ ಹೋದ್ರಿ ಅಂತ ಅಂದರೆ ಈ ರೀತಿಯಾಗಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೊಂದು PDF ಓಪನ್ ಆಗುತ್ತೆ. ಸೊ ಇದರಲ್ಲಿ ಫೈನಲ್ ಸೀಟ್ ಮೆಟ್ರಿಕ್ಸನ್ನು ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ನೀವು ನೋಡ್ಬೋದು, ಮೊದಲು ಎಲ್ಲ ಕಾಲೇಜಸ್ಗಳ ಬ್ರೀಫಾಗಿ ಕೊಟ್ಟಿರುವಂಥದ್ದು. ಅದಾದಮೇಲೆ ನೀವು ಕೆಳಗಡೆ ಹೋಗ್ತಾ ಹೋದಾಗೆ ಇಲ್ಲಿ ಡೀಟೇಲ್ ಆಗಿಯೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಬೋದು. ಬಟ್ ಇದರಿಂದ ನಿಮಗೇನು ಜಾಸ್ತಿ ಇನ್ಫಾರ್ಮೇಷನ್ ಇನ್ನು ಸಿಗೋದಿಲ್ಲ. ನಿಮ್ಮ ಕೆಟಗರಿಲಿ ಎಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಾಗ್ಬೋದು ಅಷ್ಟೇ. ಬಟ್ ಅದರಿಂದ ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ನೀವು ನಿಮ್ಮ ಒಂದು ಕಾಲೇಜ್ ಪ್ರಿಯಾರಿಟಿ ಆರ್ಡರ್ನ ನೀವು ಹಾಕಬೇಕಾಗ್ತದೆ ಅಷ್ಟೇ. ಸೊ ಅದಾದಮೇಲೆ ನಿಮ್ಮ ಕೆಟಗರಿ ತಕ್ಕ ಹಾಗೆ ಮೆರಿಟ್ ತಕ್ಕ ಹಾಗೆ ಸೀಟ್ಗಳು ಅಲಾಟ್ಮೆಂಟ್ ಆಗುವಂಥದ್ದು. ಸೊ KE ಅವರು ನನಗನ್ಸೋ ಪ್ರಕಾರ ಇನ್ನೊಂದು ಡೀಟೇಲ್ ಆಗಿರುವಂತಹ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡ್ತಾರೆ. ಯಾವ ಕೆಟಗರಿಯಲ್ಲಿ ಯಾವ ಕೋರ್ಸಿಗೆ ಎಷ್ಟು ಸೀಟು ಅಂಥೇಳಿ. ಓಕೆ, ಸೊ ಇಲ್ಲೂ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಬಟ್ ಇದಕ್ಕಿಂತ ಡೀಟೇಲಾಗಿ ಕೊಡುವಂಥ ಚಾನ್ಸಸ್ ಇದೆ, ನೋಡೋಣಂತೆ. ಬಟ್ KE ಅವರು ಮೊನ್ನೆ ಒಂದು ಪೇಪರ್ನಲ್ಲಿ ಕೊಟ್ಟಿರೋ ಹಾಗೆ UG ನೀಟಿಗೆ ಲೇಟ್ ಆಗ್ತದೆ ಅಂಥೇಳಿ UG CET ಅಂದರೆ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್, BSc ನರ್ಸಿಂಗ್, ಫಾರ್ಮಾ ಡಿ, ಬಿ ಫಾರ್ಮಾ ಇಂಥ ಕೋರ್ಸಸ್ಗಳಿಗೆ CET ಅಂಡರ್ ಯಾವ್ಯಾವುದು ಬರುತ್ತೆ. ಸೊ ಇದಕ್ಕೆಲ್ಲ ಮೊದಲೇ ಅಂದರೆ ನೀಟ್ಗಿಂತ ಮುಂಚೆನೇ ಕೌನ್ಸ್ಲಿಂಗ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನೇನು ಒಂದು 2-3 ದಿವಸದಲ್ಲಿ ನಿಮಗೆ ಉಳಿದಿರುವಂಥ ಸೀಟ್ ಮೆಟ್ರಿಕ್ಸನ್ನು ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಿಬಿಟ್ಟು CET ಅವರಿಗೆ ಸ್ಟಾರ್ಟ್ ಮಾಡಬಹುದು. ಬಟ್ ಅದರಲ್ಲಿ ಮತ್ತೆ ಪ್ರಾಬ್ಲಮ್ಗಳು ಇವೆ. ಏನಂತಂದರೆ ಯಾವ್ಯಾವ ರೀತಿಯ ರೂಲ್ಸ್ಗಳನ್ನು KE ಅವರು ಕೊಡ್ತಾರೆ ನೋಡಬೇಕು. ನೀಟಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿದ್ದವರು ಇಂಜಿನಿಯರಿಂಗ್ ಒಳ್ಳೇದು ಮಾಡ್ಕೊಂಡವರು ಇಂಜಿನಿಯರಿಂಗ್ ಸೀಟನ್ನು ಈಗ ಅಲಾಟ್ ಆದರೆ ಹೋಲ್ಡ್ ಮಾಡಿಕೊಂಡು ನೀಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದ್ವಾ, ಮಾಡಲಿಕ್ಕೆ ಆಗ್ತದೋ ಇಲ್ಲೋ, ಇವೆಲ್ಲವನ್ನು ಡೀಟೇಲಾಗಿ KE ಅವರು ಹೇಳ್ತಾರೆ. ಅಲ್ಲಿಯ ತನಕ ವೇಟ್ ಮಾಡಿ. ಸದ್ಯದ ಮಟ್ಟಿಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದರೆ ನಾಳೆ ಏನಾದರೂ ಹೊಸದಾಗಿ ಏನಾದರೂ ಕೊಟ್ಟರೆ ನಾನು ಹೇಳ್ತೀನಿ. ಎರಡನೇದಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಭಾಳ ಇಂಪಾರ್ಟೆಂಟ್ ಏನಂತಂದರೆ, ನೀವು ಅಪ್ಲಿಕೇಶನನ್ನು ಏನೋ ಹಾಕಿಬಿಟ್ಟಿದ್ದೀರಿ 99% ಸ್ಟೂಡೆಂಟ್ಸ್ಗಳು. ಸೊ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ನೀಟಿಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಈಗ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಷನನ್ನು ಕ್ಲಿಯರ್ ಕಟ್ಟಾಗಿ ಓದ್ಬೇಕಂತೆ. ಸೊ ಇವರು ಕೊಟ್ಟಿರುವಂಥ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ 5ನೇ ತಾರೀಕು ಅಂದರೆ ಇವತ್ತು ಸಂಜೆಯಿಂದ 8ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ನಿಮಗೆ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಲಿಂಕನ್ನು ಕೂಡ ಆಲ್ರೆಡಿ ಕೊಟ್ಟಿರುವಂಥದ್ದು. ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಸಪ್ರೇಟಾಗಿ ಒಂದು ನೀಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ನಿಮಗೆ ಲಿಂಕನ್ನು ಕೊಡಬಹುದು. ಅಥವಾ ಓಲ್ಡ್ ಲಿಂಕ್ ವರ್ಕ್ ಆಗ್ತಾಯಿದ್ರೆ ಅದನ್ನು ಕೂಡ ಹೇಳ್ತೀನಿ. ಬಟ್ ನೀವು ನೀಟ್ ರೋಲ್ ನಂಬರ್ನ 8ನೇ ತಾರೀಕಿನವರೆಗೆ ಎಂಟ್ರಿ ಮಾಡಿ ಅದಾದ ಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಈ ನೀಟ್ ರಿಸಲ್ಟ್ ಕೂಡ ಅದರಲ್ಲಿ ಎಂಟ್ರಿ ಆಗಿರುತ್ತೆ. ಇನ್ನು ಎರಡನೇದಾಗಿ NRI ವಾರ್ಡ್ ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮಲ್ಲಿ NRI ವಾರ್ಡನ್ನು ಕ್ಲೇಮ್ ಮಾಡಿದ್ದೀರಿ ಅಂಥವರು 8ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ KEಗೆ ಹೋಗಿಬಿಟ್ಟು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಕೊಂಡು ಬರಬೇಕು. ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಸೊ KE ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಬಹಳ ಜನ ವಿದ್ಯಾರ್ಥಿಗಳು NRI ವಾರ್ಡನ್ನು ಆವಾಗ ಹಾಕುವಂಥ ಸಮಯದಲ್ಲಿ ಎಸ್ ಅಂತ ಹಾಕಿಲ್ಲ. ಯಾಕೆ ಅಂತಂದರೆ ಒಂದು ಒಳ್ಳೆಯ ಮಾರ್ಕ್ಸ್ ಬರ್ಬೋದು, NRI ಯಾಕೆ ಕ್ಲೇಮ್ ಮಾಡಬೇಕು ಅಂತ ಇದ್ದಿರ್ತದೆ. ಆದರೆ ಈಗ ಒಳ್ಳೆಯ ಮಾರ್ಕ್ಸ್ ಬಂದಿಲ್ಲ ಅಂತ ಅಂದಾಗ ಸೊ NRI ವಾರ್ಡನ್ನು ಕ್ಲೇಮ್ ಮಾಡೋದಕ್ಕೆ ಹೊರಟಿರ್ತಾರೆ. ಬಟ್ ಈಗ KE ಅವರು ಅಟ್ಲೀಸ್ಟ್ NRI ವಾರ್ಡನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. KE ಅವ್ರಲ್ಲಿ ರಿಕ್ವೆಸ್ಟ್ ಇಷ್ಟೇ, ಅವಕಾಶವನ್ನು ಮಾಡಿಕೊಡಿ. ಅದಾದ ಮೇಲೆ NRIದವರಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೀರಿ. ದಟ್ ಇಸ್ ಬೆಟರ್ ಆಪ್ಷನ್. ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ NRI ವಾರ್ಡ್ ಎಸ್ ಅಂತ ಕೊಟ್ಟಿಲ್ಲ UG CET ಅಪ್ಲಿಕೇಶನ್ ಫಾರ್ಮಲ್ಲಿ. ಆ ಕಾರಣಕ್ಕೆ 8, 9, 10ಕ್ಕೆ ಕರೀತಾರೆ. ಸೊ ಹಾಗೇನಾದರೂ ಅವರು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರೆ ಇದು ಈಸಿ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ಇನ್ನು ಮೂರನೇದಾಗಿ ಯಾರ್ಯಾರು ಕೆಟಗರಿ 2ದಿಂದ ಕೆಟಗರಿ 8ಗೆ ಸಂಬಂಧಪಟ್ಟವರು ಇದ್ದೀರಿ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ನೀವು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು KE ಅವರು ಆ್ಯಕ್ಚುಲಿ ಕೊಡಬೇಕಿತ್ತು, ಇನ್ನೂ ಕೊಟ್ಟಿಲ್ಲ. ಬಟ್ ಲಾಸ್ಟ್ ಇಯರ್ದು ನೀವು ರೆಫರ್ ಮಾಡ್ಕೊಳ್ಬೋದು. ಓಕೆ, ಸೊ ಲಾಸ್ಟ್ ಇಯರ್ದನ್ನು ಎಲ್ಲಿ ರೆಫರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಈಗ. ಸೊ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಕೆಟಗರಿ 2 ಟು ಕೆಟಗರಿ 8 ಏನು ರಿಸರ್ವೇಷನನ್ನು ಕ್ಲೇಮ್ ಮಾಡಿದ್ದೀರಿ ಅಂಥವರು 9 ಮತ್ತು 10ನೇ ತಾರೀಕು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿಗೆ, ಕೋರಮಂಗಲದಲ್ಲಿರುವಂಥ ಬೆಂಗಳೂರಿಗೇ ಹೋಗಿ ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕು. ಸೊ ಕೆಟಗರಿ 1 ಮತ್ತು ಕೆಟಗರಿ 9ದವರು ಹೋಗುವಂಥ ಅವಶ್ಯಕತೆ ಇಲ್ಲ.
ನಾಲ್ಕನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಇದುವರೆಗೆ UGCET 2025ಗೆ ನೀವು ನೋಂದಣಿಯನ್ನೇ ಮಾಡಿಕೊಂಡಿಲ್ಲ ಅನ್ನೋರು, ಯಾವ್ಯಾವ ವಿದ್ಯಾರ್ಥಿಗಳು ಬರೀ ಲಾಂಗ್ ಟರ್ಮ್ ನೀಟ್ ಅಂತ ಹೋಗಿರ್ತೀರಿ, ನೀವು CET ಅಪ್ಲಿಕೇಶನ್ ಫಾರ್ಮನ್ನೇ ಹಾಕಿರೋದಿಲ್ಲ, ಅಂತಹ ವಿದ್ಯಾರ್ಥಿಗಳು ನೀವು ಈಗ ಅಪ್ಲಿಕೇಶನನ್ನು ಹಾಕಬೇಕು, ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಬೇರೆ ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ CET ಎಕ್ಸಾಮನ್ನು ಬರೆದಿದ್ದೀರಿ, ಯಾರೂ ಅವಶ್ಯಕತೆ ಇಲ್ಲ. ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ, 600 ರೂಪೀಸ್ ಪೇ ಮಾಡಿ, ಅಂಥವ್ರು ಅಪ್ಲಿಕೇಶನ್ ಹಾಕೋದಕ್ಕೆ 7ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ 10ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ ಟೈಮನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 7th ಜುಲೈ ಮಧ್ಯಾಹ್ನ 1 ಗಂಟೆಯಿಂದ 10th ಜುಲೈ ಬೆಳಗ್ಗೆ 11 ಗಂಟೆಯವರೆಗೆ ಅವಕಾಶವನ್ನು ಕೊಡ್ತಾರೆ. ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ, ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಸೊ ಇವು 4 ಇಂಪಾರ್ಟೆಂಟ್ ಅಪ್ಡೇಟ್. ಈಗ ನೋಡ್ತಾ ಹೋಗೋಣಂತೆ ಸೆಂಟ್ ಜಾನ್ಸ್ಗೆ ಸಂಬಂಧಪಟ್ಟಾಗಿ ನೀವು ಏನನ್ನು ರೆಫರ್ ಮಾಡ್ಬೋದು ಅಂದರೆ, ಲಾಸ್ಟ್ ಇಯರ್ ಹಿಂದಿನ ವರ್ಷದ ವಿವರಗಳು ಅಂತ ಕ್ಲಿಕ್ ಮಾಡಿ, UGNET 2024 ಅಂತ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಲಾಸ್ಟಲ್ಲಿ ಹೋದರೆ ಇಲ್ಲಿ ನಿಮಗೆ ಸೆಂಟ್ ಜಾನ್ಸ್ಗೆ ಸಂಬಂಧಪಟ್ಟಾಗೆ ಮಾಹಿತಿ ಬುಲೆಟಿನ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ, ನಿಮಗೆ ಇಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತದೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಯಾವ್ಯಾವ ಕ್ಯಾಟಗರಿ ಅಂತ ಗೊತ್ತಾಗಬೇಕು ಅಂತ ಅಂದರೆ, ಇಲ್ಲಿ ನೋಡಿ ಕ್ಯಾಟಗರಿ 1 to ಕ್ಯಾಟಗರಿ 9 ಕೊಟ್ಟಿದ್ದಾರೆ. ಈಗ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಇನ್ ಆಲ್ ಇಂಡಿಯಾ ಓಪನ್ ಮೆರಿಟ್ ಆಗಿರ್ಬೋದು, ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಆಫ್ ಕರ್ನಾಟಕ ಸ್ಟೇಟ್ ಮೆರಿಟ್ ಆಗಿರ್ಬೋದು. ಸೊ ಇವೆಲ್ಲ ವಿದ್ಯಾರ್ಥಿಗಳು ನೀವು ಇಲ್ಲಿ ಪಾರ್ಟಿಸಿಪೇಷನನ್ನು ಮಾಡಬಹುದು. ಸೊ ಇದು ಕ್ರಿಶ್ಚಿಯನಿಗೆ ಸಂಬಂಧಪಟ್ಟಾಗ, ಯಾರು ಕ್ರಿಶ್ಚಿಯನ್ ಇಲ್ಲ ಅವರು ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಮತ್ತೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಂಟ್ ಜಾನ್ಸ್ ಕಾಲೇಜಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ಯಾಟಗರಿ 1ದವ್ರು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಕ್ಯಾಟಗರಿ 2ದವ್ರು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಕ್ಯಾಟಗರಿ 3ದವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇವೆಲ್ಲವನ್ನು ಕೊಟ್ಟಿದ್ದಾರೆ. ಸೊ ಅವನ್ನೆಲ್ಲ ನೋಡ್ಕೊಳ್ಳಿ. ಅದಾದ ಮೇಲೆ ಇನ್ನು ಹೇಗೆ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡಿ, ಇಲ್ಲಿ ನೀವು UGCET ಅಂತ ಹೋದ್ಮೇಲೆ ಫಸ್ಟ್ ಲಿಂಕ್ ಕಾಣಿಸ್ತಾ ಇದೆ ನಿಮಗೆ, ನೀಟ್ ರೋಲ್ ನಂಬರ್ ದಾಖಲಾತಿ ಲಿಂಕ್. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ, ಭಾಳ ಇಂಪಾರ್ಟೆಂಟು, ಅಪ್ಲಿಕೇಶನ್ ನಂಬರನ್ನು ಹಾಕಿ. ನೀವು ನೀಟ್ ರೋಲ್ ನಂಬರ್ನ ಇಲ್ಲಿ ಹಾಕಿದ್ರೆ ಬರೋದಿಲ್ಲ, ಯಾಕಂದರೆ ಇದು ಲಾಗಿನ್ ID ಇಸ್ ನಥಿಂಗ್ ಬಟ್ KCET ಅಪ್ಲಿಕೇಶನ್ ನಂಬರ್. ಸೊ KCET ಅಪ್ಲಿಕೇಶನ್ ನಂಬರ್ನ ಹಾಕಿ, ಪಾಸ್ವರ್ಡನ್ನು ಹಾಕಿ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಸೊ ಲಾಗಿನ್ ವಿತ್ OTP ಅಂತ ಕೊಡಿ. OTP ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ OTP ಬರ್ತದೆ. ಆ OTPಯನ್ನು ನೀವು ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ನಿಮಗೆ ಓಪನ್ ಆಗ್ತದೆ. ಸೊ ರೋಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋದು ಹೇಗೆ ಅಂತಂದರೆ, ಇವೆಲ್ಲ ಪೇಜಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಕೊಟ್ಟಿರ್ತಾರೆ, ಇಲ್ಲಿ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿರ್ತಾರೆ. ಇದೇನು ನೀವು ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿ ಚೆಕ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನು ಬರ್ತದೆ ಅಂತ ಅಂದರೆ, ಈ ರೀತಿ ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ರ್ಯಾಂಕ್ ಇಲ್ಲಿ ಅಪಿಯರ್ ಆಗ್ತದೆ. ಓಕೆ, ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ರ್ಯಾಂಕ್ ಏನಿದೆ ಇಲ್ಲಿ ಅಪಿಯರ್ ಆಗಿಬಿಡ್ತದೆ. ಇಲ್ಲಿ ಅಪಿಯರ್ ಆದ ತಕ್ಷಣ ನೀವೇನು ಮಾಡ್ತೀರಿ, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ UGNET ಡೀಟೇಲ್ಸ್ ಅಪ್ಡೇಟೆಡ್ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಟ್ಯಾಬ್ ಓಪನ್ ಆಗ್ತದೆ. ಇದು ಓಪನ್ ಆದ ತಕ್ಷಣ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಓಪನ್ ಆದ ತಕ್ಷಣ ಇದನ್ನು ಕ್ಯಾನ್ಸಲ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡ್ತೀರಲ್ವಾ, ಕ್ಯಾನ್ಸಲ್ ಮಾಡಿದ ಮೇಲೆ ಇನ್ನೊಂದು ಸಾರಿ ಈ ಪೇಜನ್ನು ಏನಿದೆಯಲ್ಲ ರಿಫ್ರೆಶ್ ಮಾಡಿ. ಈ ಪೇಜನ್ನು ನೀವು ರಿಫ್ರೆಶ್ ಮಾಡಿ, ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿ, ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಹಾಕಿದ ಮೇಲೆ ಸೊ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗ್ತದೆ. ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ರಿಫ್ರೆಶ್ ಮಾಡಿ. ಇಲ್ಲ ಅಪ್ಡೇಟ್ ನೀಟ್ ಡೀಟೇಲ್ಸ್ ಮೇಲೆ ಇನ್ನೊಂದು ಸಾರಿ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ರಿಫ್ರೆಶ್ ಮಾಡಿ ಈ ಪೇಜನ್ನು. ಇಲ್ಲ ಅಪ್ಡೇಟ್ ನೀಟ್ ಡೀಟೇಲ್ಸ್ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬಂದುಬಿಡ್ತು. ಸೊ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬಂದ ತಕ್ಷಣ ಇದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೊಂಡಿರಿ. ಆ ಪ್ರಿಂಟ್ ತೊಗೊಂಡಾಗ ನಿಮಗೆ ಗೊತ್ತಾಗ್ತದೆ ಮೇಲ್ಗಡೆ ಅಲ್ಲಿ ನೀಟ್ ರೋಲ್ ನಂಬರ್, ನೀಟ್ ರ್ಯಾಂಕ್ ಮತ್ತು ನಿಮ್ಮ ಅಪ್ಲಿಕೇಶನ್, ಈ ಒಂದು ಆಲ್ ಇಂಡಿಯಾ ರ್ಯಾಂಕು, ನೀಟ್ ಮಾರ್ಕ್ಸು ಮತ್ತು ನೀಟ್ ರೋಲ್ ನಂಬರ್ ಅಲ್ಲಿ ಪ್ರಿಂಟ್ ಆಗಿಬಿಡ್ತದೆ. ಆ ಪ್ರಿಂಟ್ ಆಗಿದೆ ಅಂತ ಅಂದರೆ ಯು ಆರ್ ರೆಡಿ ಫಾರ್ ದ ನೀಟ್ ಕೌನ್ಸಿಲಿಂಗ್ ಅಂತ ಅರ್ಥ. ಇದನ್ನು ನೀವು ಮಾಡ್ಕೊಂಡಿಲ್ಲ ಅಂದರೆ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ನೀಟ್ ಕೌನ್ಸಿಲಿಂಗ್, ಗೊತ್ತಿರಲಿ. ಆ ಕಾರಣಕ್ಕೆ ಈ ರೀತಿಯಾಗಿ ನೀವು ಅದನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು, ಗೊತ್ತಿರಲಿ. ಲೈಕ್ ದಿಸ್ ಯು ಹ್ಯಾವ್ ಟು ಅಪ್ಡೇಟ್. ಸೊ ಇಷ್ಟು ಮಾಡ್ಕೊಂಡ್ರಿ ಅಂತಂದರೆ ಯು ಆರ್ ಎಲಿಜಿಬಲ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಮಗೋಸ್ಕರ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.